99.9% ಮೋದಿನೇ ಬರೋದು. ಕಾಂಗ್ರೆಸ್ ಪಕ್ಷ ಬಂದ್ರೆ ಉತ್ತಮ. ಸಿದ್ದರಾಮಯ್ಯ ಇರಲಿ ಇನ್ನೊಬ್ಬ ಇರಲಿ ಯಾರಾದ್ರೂ ಆಗಿರಲಿ ಅವ್ರು ಉಚಿತವಾಗಿ ಕೊಟ್ಟು ಅವರು ಅಧಿಕಾರ ನಡೆಸುವಂತ ಅವಶ್ಯಕತೆ ಏನಿದೆ ಅವ್ರಿಗೆ? ಪಾಪ ಹೆಂಗೆ ಹೆಸರು ಮಾಡ್ಕೊಂಡಿದ್ರು ಹಾಸ್ಪಿಟ್ಲಲ್ಲಿ, ಅವ್ರನ್ನ ಬೀದಿ ಅರಕೆ ಕುರಿ ಮಾಡ್ತಾ ಇದ್ದಾರೆ ಅಷ್ಟೇ. ಸ್ವಾಮಿ ಹಾರ್ಟ್ ಡಾಕ್ಟರ್ ನಿಮಗೆ ಹಾರ್ಟ್ ಬೇಕು ಕಲ್ ಬೇಕು ಅಂತಾರೆ, ನಮ್ಮ ಕಲ್ಯಾಣ ಮಾಡೋಕ್ಕೆ ಹಾರ್ಟ್ ಬೇಕು, ಹಾರ್ಟ್ ಇದೆ ಯಾವಾಗ ಬದುಕೋದು. ಫ್ರೀ ಕೊಟ್ಟು ಅದೇ ಪಾಕಿಸ್ತಾನ ಪಕ್ಕದಲ್ಲಿ ಕುತ್ಕೋಬೇಕಿತ್ತು ಸಂಜಾಗ ಮಾಡ್ಕೊಂಡು. ಮಂಜುನಾಥ್ ಅವ್ರು ಬಂದರೆ ಒಳ್ಳೇದು. ಡಾಕ್ಟರ್ ಮಂಜುನಾಥ್ ಬಂದರೆ ಒಳ್ಳೇದು ಅನ್ಸುತ್ತೆ. ಸುರೇಶ್ ಅವ್ರಿಗೆ ಗೆಲ್ತಾರೆ ಸರ್. ಅವ್ರು ಏನಾರ ಮಾಡ್ಕೊಳ್ಳಿ ಸರ್, ಮಂಜುನಾಥ್ಗೆ ಹಾಕೋದು. ಸುರೇಶ್ ಬರ್ತಾರೆ. ಮಂಜುನಾಥ್ಗೆ ಹಾಕೋದು. ಸುರೇಶ್ ಅವ್ರಿಗೆ ಡಿ.ಕೆ. ಸುರೇಶ್ ಬರ್ತಾರೆ. ಎರಡು ಸರ್ ನೋಡಿದ್ವಿ ಸರ್, ಮಂಜುನಾಥ್ಗೆ ಹಾಕಿದ್ದು ನಾವೆಲ್ಲ. ಯೂನಿಯನ್ ಪಾಕಿಸ್ತಾನ ನೋಡ್ಕೋಬೇಕಾಗಿದೆ, ಪಾಕಿಸ್ತಾನ ನೋಡ್ಕೋಬೇಕಾಗಿದೆ. ಸೆಂಟ್ರಲ್ ಬಿಜೆಪಿ ಸರ್ಕಾರ ಇದು 10 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಬದಲಾವಣೆ ಬೇಕು ಅಂತ ಅನ್ಸುತ್ತೆ ಅಥವಾ ಅವರೇ ಇರಲಿ ಅಂತ ಅನ್ಸುತ್ತೆ? BJP ಅವರು ಬರೋ ಆಶ್ವಾಸನೆ ಕೊಟ್ಟಾರೋ ಅಷ್ಟೇ. 20 ಲಕ್ಷ ಕೊಟ್ಟಿದ್ದೀನಿ, ಅದು ಕೊಟ್ಟಿದ್ದೀನಿ, ಇದು ಕೊಟ್ಟಿದ್ದೀನಿ. ಆಮೇಲೆ ಹುಡುಗರಿಗೆ ಕೆಲಸ ಕೊಡಿಸಿದ್ರೆ ಒಬ್ರಿಗೂ ಕೊಟ್ಟಿದ್ದು ಗೊತ್ತೇ ಇಲ್ಲ. ಬದಲಾವಣೆ ಬೇಕಾಗಿದೆ, ಖಂಡಿತ ಬದಲಾವಣೆ ಬೇಕು. ಲೀಡ್ರ್ ಯಾರು ಪ್ರಧಾನಮಂತ್ರಿ ಅಲ್ಲಿ, ಬಟ್ ಕಾಂಗ್ರೆಸ್ ಪಕ್ಷ ಬರಬೇಕು. ಬಟ್ ಮಲ್ಲಿಕಾರ್ಜುನ ಖರ್ಗೆನೇ ಆಗಲಿ ಬಿಡಿ, ಏನು ತೊಂದರೆ ಇಲ್ಲ, ಅದರಲ್ಲೇನಿಲ್ಲ. ಬಟ್ BJP ಚೇಂಜ್ ಬೇಕು, ಖಂಡಿತ ಬದಲಾವಣೆ ಬೇಕು. ಅವ್ರಿಗೆ ಬರೀ ಆಶ್ವಾಸನೆ ಕೊಡ್ತಿರೋ ಹೊತ್ತು ಒಂದೇ ಕೆಲಸ ನೆರವೇರಿಸಿಲ್ಲ. ಕ್ಷೇತ್ರಕ್ಕೆ ಬಂದರೆ ಹಾಂ MP ಡಿ.ಕೆ. ಸುರೇಶ್ ಇದ್ದಾರೆ, ಹಾಂ ಅವ್ರ ವಿರುದ್ಧ JDS BJP ಮೈತ್ರಿ ಆಗ್ಬಿಟ್ಟು ಈಗ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾರೆ. ಇದು ಯಾರು ಬಂದರೆ ನಿಮ್ಗೆ ಉತ್ತಮ ಅನ್ಸುತ್ತೆ? ದಳದವರಿಗೆ ಪಾಪ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಅವ್ರನ್ನ. ಪಾಪ ಹೆಂಗೆ ಹೆಸರು ಮಾಡ್ಕೊಂಡಿದ್ರು ಹಾಸ್ಪಿಟ್ಲಲ್ಲಿ, ಅವ್ರನ್ನ ಬೀದಿ ಅರಕೆ ಕುರಿ ಮಾಡ್ತಾಯಿದ್ದಾರೆ ಅಷ್ಟೇ. ಅದನ್ನು ಕರ್ಕೊಂಬಂದು ಅಷ್ಟೇ, ಬೇರೆ ಇನ್ನೇನು ಹೇಳೋಕ್ಕೆ ಅನುಭವ ಇಲ್ಲ ಅಂತ ಅವ್ರಿಗೆ. ಅದು ಅನುಭವ ಇಲ್ಲ. ಒಳ್ಳೆ ವ್ಯಕ್ತಿ ರಾಜಕಾರಣಕ್ಕೆ ಬರಬಾರ್ದು. ಅವ್ರಿಗೆ ಒಳ್ಳೆ ಹೆಸರಿತ್ತು, ಹೃದಯ ಇದ್ದಂತ ಇತ್ತು, ಅದೇ ಥರ ಇದ್ದರೆ ಒಳ್ಳೇದಾಗಿತ್ತು. ಈ ವಲಸೆ ರಾಜಕೀಯಕ್ಕೆ ಬಂದು ಅವ್ರ ಹೆಸರು ಅವರೇ ಕೆಡ್ಸ್ಕೊಂಡ್ರು ನಾನು ಹೇಳ್ತೀನಿ, ಇಷ್ಟಪಡ್ತೀನಿ. ಬದಲಾವಣೆ ಬೇಡ ಮತ್ತು ಸುರೇಶ್ ಆಗಲಿ ಅದೇ ಗೆಲ್ಲದೆ ಅವರೇ, ಅವ್ರ ಮುಂದೆ ಇವ್ರಿಗೆಲ್ಲ ಕಷ್ಟ ಇದೆ. ಬಟ್ ಹೆಸರು ಹಾಳು ಮಾಡ್ಕೋತಾರೆ ಅಷ್ಟೇ. ಓಕೆ. ಇನ್ನು ನಮ್ಮ ರಾಜ್ಯ ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ನಮ್ಮ ಸರ್ಕಾರ, ಈ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಅದು ಉಪಯೋಗ ಆಗಿದೆಯಾ ಹೇಗೆ? ಹೆಣ್ಮಕ್ಳಿಗೆ ಆಗಿದೆ. ಸೆಂಟ್ರಲಿಂದ ಮಲ್ತಾ ಇದ್ದವ್ರೇನೋ ತೋರ್ತಾನೆ ಅವರೇ, ಅವ್ರಿಗೇನು ಕೊಡಬೇಕು ಸ್ಟೇಟಿಗೆ ಕೊಡ್ತಾ ಇಲ್ಲ. ಈ ಥರ ಹಿಂಸೆಗೆ ಕೊಡ್ತಾಯಿದ್ದಾರೆ. ಅವ್ರಿಗೆ ಸರ್ಕಾರ ತುಂಬ ಕಷ್ಟ ಆಗ್ತಾಯಿದೆ. ಹಾಗಾದರೆ ಈ ಮೋದಿ ಅವರು ಅಯೋಧ್ಯೆ ರಾಮ ಮಂದಿರ ಕಟ್ಟಿಸಿದ್ದು ಅದೆಲ್ಲ ಏನು ಎಫೆಕ್ಟ್ ಆಗಲ್ವಾ? ಬ್ಲ್ಯಾಕ್ ಮೇಲ್ ಎದಸ್ಕೊಂಡು ಕಟ್ಟಿರೋ ಶ್ರೀರಾಮ ಇದನ್ನ ಇವ್ರೇನು ಬಲವಾನ್ ಇದಕ್ಕಾಗಿ ಕಟ್ಸಿಲ್ಲ, ಜಡ್ಜ್ಗಳನ್ನ ಹಾಕ್ಕೊಂಡೇ ಕಟ್ಸಿರೋದು ಅವರು. ಯಾಕೆ ಮಿಕ್ಕಿದ ದಿವಸ ಬಾಲರಾಮನ ಓಪನ್ ಮಾಡೋಕ್ಕೆ ಟೈಮ್ ಇರಲಿಲ್ಲ? ಎಲೆಕ್ಷನ್ ಟೈಮಲ್ಲೇ ಬಾಲರಾಮನ ಓಪನ್ ಮಾಡಬೇಕಾ? ಹೋದ ವರ್ಷ ಉಲಮ ದಾಳಿ ಅದೇ ಎಲೆಕ್ಷನ್ ಟೈಮ್ಗೆ ದಾಳಿ ಮಾಡಿಸ್ಬೇಕಾ? ಉಲಮ ದಾಳಿ ಅದೇ ಎಲೆಕ್ಷನ್ ಟೈಮ್ಗೆ ಆಯಿತು. ಮಿಕ್ಕಿದ ದಿವಸ ಅವರೊಳಗೆ ಬಾಂಬ್ ಹೋಯ್ತಿರ್ಲಿಲ್ವ ವೇರ್ಯಕ್ಕೆ? ಇವಾಗ ಬಾಲರಾಮನ ಬೇರೆ ರೀತಿ ಓಪನ್ ಮಾಡೋಕ್ಕಾಗ್ತಾಯಿಲ್ಲ, ಎಲೆಕ್ಷನ್ ಟೈಮಲ್ಲೇ ಮಾಡಬೇಕು. ಇನ್ನು ಇಷ್ಟು ದೊಡ್ಡ ರಾಮನ 5 ವರ್ಷ ತನಕ ಮಾಡಲ್ಲ ಅವರು. ನೆಕ್ಸ್ಟು MP ಬಂದಾಗಲೇ ಇಷ್ಟು ದೊಡ್ಡ ಶ್ರೀರಾಮನ ಓಪನ್ ಮಾಡೋದು ಅವರು. ಅಲ್ಲಿವರೆಗೆ ಅವಾಗ ರಾಮನ್ ತೋರಿಸ್ತಾರೆ. ಆಮೇಲೆ ಅದೇ ನೆಕ್ಸ್ಟ್ ಬಗ್ಗೆ ಸೀತೆ ಇಟ್ಕೊಂಬರ್ತಾರೆ. ಸೀತೆನ ಒಬ್ಬನ ಇಟ್ಕೊಂಬಂದು ಪಕ್ಕದ ನಿಲ್ಸ್ಬಿಟ್ಟು ಸೀತೆಯನ್ನು ಕಳಿಸ್ತಾ ಇದ್ದು ಹೇಳ್ತಾರೆ ಅಷ್ಟೇ. ಖಂಡಿತ ಬದಲಾವಣೆ ಆದರೆ ಒಳ್ಳೆಯದು, ಆಗಲಿಲ್ಲ ಅಂದರೆ ಜನ ಮಣ್ಣು ತಿಂತಾರೆ ಅಷ್ಟೇ. ತಿನ್ಕೊಳ್ಳಿ ಬಂದು ಅಷ್ಟೇ. ಪ್ಲಸ್ ಆಗುತ್ತೆ, ಖಂಡಿತ ಆಗುತ್ತೆ. ಹೆಣ್ಮಕ್ಳು ಜಾಸ್ತಿ ಓಟ್ ಕಾಂಗ್ರೆಸ್ಗೆ ಹಾಕೋದು. ಬಟ್ ನಮ್ಮಲ್ಲಿ ಟ್ಯಾಕ್ಸ್ ತೊಗೊಂಡ್ರೆ ನಮಗೆ ಕೊಡಬೇಕು, ಅದರಲ್ಲಿ ಅರ್ಧ ಕೊಟ್ಬಿಟ್ಟು ಹಿಂಸೆ ಕೊಡೋದು, ಅಕ್ಕಿ ಮಡಿಕೊಂಡು ಗೂಡಿಸೋದು. ಅದ್ರ ಬದಲು ಜನಗಳಿಗೆ ಕೊಂಡು ಊಟ ಮಾಡ್ತಿರ್ಲಿಲ್ವ ಅವರು? ಹಾಂ, ಅದು ಮೋದಿ ಅಕ್ಕಲ್ಲ, ಮೂದಿ ಅಕ್ಕಿ. ಅದು ಮೋದಿ ಅಕ್ಕಿ ಅಲ್ಲ, ಮೂದಿ. ಖಂಡಿತ ವರ್ಕೌಟ್ ಆಗಲ್ಲ. ಅಲ್ಲೇ ಅಧಿಕಾರಕ್ಕೆ ಬರೋದು ಅವರೇನೆ, BJP ಅವರೇ. ಬಟ್ ಮೆಜಾರಿಟಿ ಬರೋಲ್ಲ ಜಾಸ್ತಿ ಅಷ್ಟೇ. ಬದಲಾವಣೆ ಕಷ್ಟ ಇದೆ. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಹಾಂ ಸರ್. ಸೆಂಟ್ರಲ್ಲಿ ಮೋದಿ ಅವ್ರ ಸರ್ಕಾರ ಇದೆ. ಹಾಂ ಸರ್. ಬದಲಾವಣೆ ಬೇಕಾ ಹೇಗೆ? ಮೋದಿಯವರೇ ಇರಬೇಕು ಸರ್. ದೇಶಕ್ಕೆ ಮಾತ್ರ ಮೋದಿ ಬೇಕು. ರಾಜ್ಯದಲ್ಲಿ ಬೇಕಾದ್ರೆ ಕಾಂಗ್ರೆಸ್ ಇದ್ದರೆ ಪರವಾಗಿಲ್ಲ. ಯಾಕೆ ಮೋದಿನೇ ಬೇಕು ಅಂತ ಸರ್? ಎಲ್ಲ ಅವರು ದೇಶದ ಬಗ್ಗೆ ಎಷ್ಟೊಂದು ಹೆಸರಿದೆ. ಅವರು ಬಡ್ದಾಡ್ತಾರೆ ದೇಶದ ಬಗ್ಗೆ, ಅದಕ್ಕೆ ಅವ್ರು ಬೇಕು ಅಂತ. ಏನು ಮಾಡಿದ್ದಾರೆ ಸರ್? ಏನು ಮಾಡಿದ್ದಾರೆ ಅಂತಂದ್ರೂ ಸಾಕಷ್ಟು ಮಾಡಿದ್ದಾರೆ ಅವ್ರ ಕೆಲಸ. ನಮಗೆ ಗೊತ್ತಿದ್ದಂಗೆ ಸಾಕಷ್ಟು ಕೆಲಸ ಮಾಡ್ಯವ್ರೆ. ನಾವು ದಿನ ಪೇಪರ್ ಓದ್ತೀವಿ, ನ್ಯೂಸ್ ಓದ್ತೀವಿ. ಅವರು ಆಡಳಿತ ಸರಿಯಾಗಿದೆ ಅಂತ ನಮ್ಮ ಅನಿಸಿಕೆ. ಅದು ಸರ್ಕಾರ ವಿರೋಧ ಪಕ್ಷಗಳು ಅವರಿದ್ದಾಗ ಇವ್ರು ಮಾತಾಡ್ತಾರೆ, ಇವರಿದ್ದಾಗ ಅವ್ರು ಮಾತಾಡ್ತಾರೆ. ಅದು ಬರೋಬ್ಬರಿನೇ. ಅದು ವಿರೋಧ ಪಕ್ಷದವ್ರು ಮಾತಾಡಲೇಬೇಕು. ಅವ್ರ ಸರ್ಕಾರ ಇದ್ದಾಗ ಇವರು ಅವ್ರ ಬಗ್ಗೆ ಏನೇನೋ ಕತೆ ಕಟ್ತಾರೆ. ಅದು 100ಕ್ಕೆ 100 ಸತ್ಯ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಯಾರು ಅಂತ ನಾಯಕರಿಲ್ಲ ಅಂತಾರೆ.
ನಾಯಕರು ಅದಾರ ಇಲ್ಲ ಅಂತಲ್ರಿ, ಬಿ ಜೆ ಪಿಗಿಂತ ಬಲವಾಗಿದ್ದಾರೆ. ಬಟ್ ಅದನ್ನು ನಡೆಸ್ಕೊಂಡು ಹೋಗುವಂಥವ್ರು ಸರಿ ಇಲ್ಲ. ಅದಕ್ಕೆ ಮೇಲಿಂದ ಕಾಂಗ್ರೆಸ್ ಬರ್ತಾ ಇಲ್ಲ. ಯಾರು ಬಂದರೆ ಉತ್ತಮ ಅಂತ ಆಗೋದು ಬಿಜೆಪಿ? ಎಲ್ಲ ಬಿ ಜೆ ಪಿ ಬಂದ್ರೂ ಉತ್ತಮ. ಇಲ್ಲಿ ಈ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ MP ಸುರೇಶ್ ಅವರಿದ್ದಾರೆ, MP ಸುರೇಶ್. ಹಾಂ ರೀ. ಅವ್ರ ವಿರುದ್ಧವಾಗಿ ಹಾಂ ರೀ. ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಹಾಂ ರೀ. JDS BJP ಮೈತ್ರಿಯಾಗಿ. ಹೌದು. ಇದರಲ್ಲಿ ಯಾರು ಬಂದರು? ಡಾಕ್ಟ್ರೇ ಬರೋದು. ಓ, ಸಾವಿರಾರು ಜನ ಹೃದಯವನ್ನು ಮಿಡಿತಾ ಅವರು ಇದು ಮಾಡಿದ್ದಾರೆ. ಇಡೀ ದೇಶಕ್ಕೆ ಮಾದರಿ, ಅವರು ವರ್ಲ್ಡ್ಗೆ ಮಾದರಿ ಡಾಕ್ಟ್ರು. ಇಲ್ಲಿನೂ ಹಂಗೆ ಕೆಲಸ ಮಾಡ್ತಾರಂತ ಊಹೆ ಹೊಸಬರು. ಕೆಲವರು ಹೇಳ್ತಾರೆ ಅವ್ರಿಗೆ ಅನುಭವ ಕಮ್ಮಿ, ಅವ್ರ ಈ ಒಂದು ರಾಜಕೀಯಕ್ಕೆ ಬರಬಾರ್ದಾಗಿತ್ತು. ಯಾವುದಕ್ಕೆ ಅನುಭವ ಕಡಿಮೆ ಅಂದ್ರೂ ಕೂಡ ರಾಜಕೀಯಕ್ಕೆ ಬಂದ ಮೇಲೆ ತಾನೇ ಅನುಭವ ಬರ್ತೈತಿ. ಹಂಗೆ ರೀ. ಹಾಗಾದರೆ ಬದಲಾವಣೆ ಬೇಕು ಅಂತ ಈ ಕ್ಷೇತ್ರದಲ್ಲಿ? ಈ ಕ್ಷೇತ್ರದಲ್ಲಿ ಬೇಕು. ಬದಲಾವಣೆ ಬೇಕು. ಹೌದು ಹೌದು ಹೌದು. ಹಾಗಾದರೆ ನಮ್ಮ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಹೌದು. ಒಂದು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಹಾಂ ರೀ. 5 ಗ್ಯಾರಂಟಿ ಈ ಸಲ ಈ ಎಲೆಕ್ಷನ್ಗೆ ಪ್ಲಸ್ ಆಗುತ್ತಾ? ಪ್ಲಸ್ ಆಗುತ್ತೋ ಅನ್ನೋ ಡೌಟೇನ ಸರ್. ಯಾಕಂದ್ರೆ ಮೇಲೆ ಯಾವುದೇ ಪಕ್ಷದವರು ಇಲ್ಲಿ ರಾಜ್ಯದಲ್ಲಿ ಮೇಲೆ ಇದು ನರೇಂದ್ರ ಮೋದಿ ಬೇಕು, ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಬೇಕು ಅಂತಾರೆ. ಅದಕ್ಕೆ ಇವಾಗ ಇಲ್ಲಿ ಭಾಳ ಮೆಜಾರಿಟಿ ಬಿ ಜೆ ಪಿನೇ ಬರೋದು. ನಾನು ಹೇಳ್ತಿರೋದು ಈಗ 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಸರ್ಕಾರದವರು, 5 ಗ್ಯಾರಂಟಿಯಿಂದ ಕಾಂಗ್ರೆಸ್ಗೆ ಈ ಸಲ ಪ್ಲಸ್ ಆಗುತ್ತೆ ಈ ಎಲೆಕ್ಷನಲ್ಲಿ? 5 ಗ್ಯಾರಂಟಿನಲ್ಲಿ ಶಕ್ತಿ ಯೋಜನೆಯಲ್ಲಿ ತಗೊಂಡಾರಲ್ಲ ದುಡ್ಡು, ಅವ್ರು ಹೆಣ್ಮಕ್ಳು ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ಯಾವ 2,000 ರೂಪಾಯಿ ಕೊಡ್ತಾರೆ, ನನ್ನ ಗಂಡನ ದುಡ್ಡು ಕಿತ್ಕೊಂಡು ನನಗೆ 2,000 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ ಅವರು. ನೀವು ಬೇರೆ ಊರುಗಳಲ್ಲಿ ಕೇಳಿ, ನೀವು ಅವ್ರು ಹೇಳೋದು ಹಂಗೇನೆ. ಮೋದಿಯವ್ರು ಕೊಡ್ತಾರೆ 2,000 ರೂಪಾಯಿ, ನಿಜ ಒಪ್ತೀನಿ ನಾನು. ನನ್ನ ಗಂಡನ ಬಲ್ಲೆ ಕಿತ್ಕೊಂಡ್ಬಿಟ್ಟು ನನಗೆ ಕೊಡ್ತಾರೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಹಿಂಗಾಗಿಬಿಟ್ಟು ಬಿ ಜೆ ಪಿ ಬರ್ಬೇಕಂತ ಆಸೆ ಎಲ್ಲರಿಗೂ. ಹೌದು. SG ಬಿರಾದಾರ್. ಥ್ಯಾಂಕ್ ಯು ಸರ್. ಓಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.